ಇನ್ನು ರಾಜೀವ್ ಗೌಡಗೆ ಆಶ್ರಯ ಕೊಟ್ಟಂತಹ ಮೈಕಲ್ ಬಂಧನ ಆಗಿದೆ. ಇಷ್ಟರವರೆಗೆ ರಾಜೀವ್ ಗೌಡ ಎಲ್ಲಿದ್ರು ಅಂತ ನೋಡ್ತಾ ಹೋದ್ರೆ ಮಂಗಳೂರಿನ ಉದ್ಯಮಿ ಮೈಕಲ್ ಜೋಸೆಫ್ ರೆಗೋ ಅವರ ಫಾರ್ಮ್ ಹೌಸ್ನಲ್ಲಿ ಮೈಕಲ್ ಫಾರ್ಮ್ ಹೌಸ್ನಲ್ಲಿ ರಾಜೀವ್ ಗೌಡ ಇದ್ದಂತಹ ಹಿನ್ನೆಲೆಯಲ್ಲಿ ಮಂಗಳೂರಿನ ಪಚ್ಚನಾಡಿಲಿರುವಂತಹ ಫಾರ್ಮ್ ಹೌಸ್ನಲ್ಲಿ ರಾಜೀವ್ ಪತ್ತೆಯಾದದ್ದು. ಮೈಕಲ್ ಕಾರಿನಲ್ಲೇ ಕೇರಳಕ್ಕೆ ತೆರಳಿದ್ದ ರಾಜೀವ್ ಗೌಡ. ಈ ಹಿನ್ನೆಲೆಯಲ್ಲಿ ಒಬ್ಬ ಆರೋಪಿಗೆ ಆಶ್ರಯ ಕೊಟ್ಟಂತಹ ಆರೋಪದಡಿ ಈಗ ಮೈಕಲ್ ಬಂಧನವಾಗಿದೆ. ಅವರ ಫೋಟೋ ಕೂಡ ಗಮನಿಸ್ತಾ ಇದ್ದೀವಿ. ಜೊತೆಗೆ ಅವರ ಫಾರ್ಮ್ ಹೌಸ್, ರಾಜೀವ್ ಗೌಡ ಇದ್ದಂತಹ ಫಾರ್ಮ್ ಹೌಸ್ ಇದು. ಈ ಫಾರ್ಮ್ ಹೌಸ್ ಮೈಕಲ್ ಅವರಿಗೆ ಸೇರಿದ್ದು. ಅವರ ಫಾರ್ಮ್ ಹೌಸ್ನಲ್ಲಿ ಇರೋದಕ್ಕೆ ಆಶ್ರಯ ಕೊಟ್ಟಿದ್ದು ಅಷ್ಟೇ ಅಲ್ಲ, ಅವರ ಕಾರ್ನಲ್ಲೇ, ಮೈಕಲ್ ಅವರ ಕಾರ್ನಲ್ಲೇ ಕೇರಳಕ್ಕೆ ತೆರಳಿದ್ದ ರಾಜೀವ್ ಗೌಡ. ಅಂದ್ರೆ ಪೊಲೀಸರ ಕಣ್ತಪ್ಪಿಸೋದಕ್ಕೆ ಅಂತ ಹೇಳಿ ಆ ಕಾರ್ನಲ್ಲಿ ರೈಲ್ವೆ ಸ್ಟೇಷನ್ವರೆಗೆ ಹೋಗಿ ರೈಲ್ನಲ್ಲಿ ಏನೋ ಪ್ರಯಾಣ ಬೆಳೆಸ್ತಾರೆ ಅನ್ನುವಂಥ ರೀತಿಯಲ್ಲಿ ಒಂದು ಸೃಷ್ಟಿ ಮಾಡಿ ಆದರೆ ನಂತರ ಕಾರ್ನಲ್ಲಿ ತೆರಳಿದ್ದ. ಆದರೆ ಏನೇ ಸಾಹಸ ಪಟ್ಟರು, ಪ್ರಯತ್ನ ಪಟ್ಟರು, ಕೊನೆಗೂ ಕಾಕಿ ಬಲೆಗೆ ಬಿದ್ದಂತಹ ರಾಜೀವ್ ಗೌಡ ಈಗ ಅರೆಸ್ಟ್ ಆಗಿ ವಿಚಾರಣೆ ಎದುರಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಒಬ್ಬ ಆರೋಪಿಗೆ ಆಶ್ರಯ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಉದ್ಯಮಿ ಮೈಕಲ್ ಪೊಲೀಸ್ ವಶಕ್ಕೆ. ಎಸ್, ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿ ಈಗ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿ, ಈಗ ಒಬ್ಬ ಆರೋಪಿಗೆ ಆಶ್ರಯ ಕೊಟ್ಟಂತಹ ಆರೋಪದಡಿ ಮೈಕಲ್ ಅವರನ್ನೇನು ವಶಕ್ಕೆ ಪಡೆಯಲಾಗಿದೆ. ಈ ಮೈಕಲ್ ಅವರು ಯಾವ ರೀತಿಯಲ್ಲಿ ರಾಜೀವ್ಗೆ ಪರಿಚಿತರು ಅಥವಾ ಮೊದಲಿಂದಲೂ ಕೂಡ ನಂಟಿದ್ದದ್ದ? ಈ ಮೈಕಲ್ ಅವರ ಹಿನ್ನೆಲೆ ಏನು, ಏನ್ ಮಾಹಿತಿ ಲಭ್ಯ ಆಗ್ತಾ ಇದೆ? ಪ್ರತಿಮಾ, ಮೈಕಲ್ ಮಂಗಳೂರಿನ ಒಬ್ಬ ಪ್ರಖ್ಯಾತ ಶ್ರೀಮಂತ ಉದ್ಯಮಿಯಾಗಿರ್ತಾರೆ. ಮೊದಲು 2 acres ಅಂತೇಳಿ ಒಂದು ಲ್ಯಾಂಡ್ ಮತ್ತು ಒಂದು ಫಾರ್ಮ್ ಹೌಸ್, ರೆಸಾರ್ಟ್ನೆಲ್ಲವನ್ನು ಕೂಡ ಮಾಡ್ಕೊಂಡಿರ್ತಾರೆ. ಸೊ ಅದಾದ ಬಳಿಕ ಕೆಲವು ಇಲ್ಲಿ ಇಂಟೀರಿಯರ್ ಡಿಸೈನ್ಸ್ ಇದನ್ನೆಲ್ಲ ಮಾಡ್ಕೊಂಡಿರುವಂಥದ್ದು. ಸದ್ಯಕ್ಕೆ ಅವರ ಫಾರ್ಮ್ ಹೌಸ್ನಲ್ಲಿ ಇದ್ದಿದ್ದು. ಸದ್ಯಕ್ಕೆ ನಾನು ಈ ಫಾರ್ಮ್ ಹೌಸ್ ಹತ್ರ ಇದ್ದೀನಿ, ಇಲ್ಲಿ ನೋಡ್ಬೋದಾಗಿದೆ. ಸೊ ಇದು ವಾಮಂಜೂರು ಕಡೆಯಿಂದ ಪಚ್ಚನಾಡಿಗೆ ಬರುವಂತಹ ರಸ್ತೆ. ಸೊ ಈ ರಸ್ತೆಯ ಪಕ್ಕದಲ್ಲೇ ರೋಡ್ ಸೈಡ್ಗೆ ಇರುವಂತಹ ಜೇಕ್ ದ ಎಕೋ ಡಿಸೈನ್ ಸ್ಟೋರ್ ಅಂತ ಏನಿದೆ. ಸೊ ಈ ಒಂದು ಜೇಕ್ ಎಕೋ ಡಿಸೈನ್ ಸ್ಟೋರ್ ಇದ್ರೊಳಗಡೆ ಒಂದು ಫಾರ್ಮ್ ಹೌಸ್ ಇರುತ್ತೆ. ಅಂದರೆ ಇಲ್ಲಿ ಇಂಟೀರಿಯರ್ ಡಿಸೈನ್ ಸ್ಟುಡಿಯೋ ಎಲ್ಲ ಇರುವಂಥದ್ದು. ಅದ್ರ ಜೊತೆಗೆ ಇಲ್ಲಿ ನೋಡ್ಬೋದು, ಇದು ಎಕೋ ಡಿಸೈನ್ ಸ್ಟೋರ್. ಇಲ್ಲಿ ಇಂಟೀರಿಯರ್ ಡಿಸೈನ್ಸ್ ಇದಕ್ಕೆ ಸಂಬಂಧಪಟ್ಟಂಥ ಬಿಸ್ನೆಸ್ದೆಲ್ಲ ಇರುವಂಥದ್ದು. ಇನ್ನು ಉಳಿದಂತೆ ಒಳಗಡೆ ಇರುವಂಥದ್ದು ಇದು ಒಂದು ಫಾರ್ಮ್ ಹೌಸು. ಈ ಫಾರ್ಮ್ ಹೌಸ್ ಏನಿದೆ, ಈ ಒಂದು ಫಾರ್ಮ್ ಹೌಸ್ನಲ್ಲೇ ಈ ಏನು ರಾಜೀವ್ ಗೌಡನನ್ನು ಇವರು ಇಲ್ಲಿ ಇರಿಸ್ಕೊಳ್ಳಲಾಗಿತ್ತು ಅನ್ನೋ ಮಾಹಿತಿ ಈಗ ಸಿಕ್ಕಿರುವಂಥದ್ದು. ಮತ್ತು ಇಲ್ಲಿ 2-3 ದಿನಗಳ ಕಾಲ ರಾಜೀವ್ ಗೌಡನನ್ನು ಈ ಏನು ಮೈಕಲ್ ಜೋಸೆಫ್ ರೇಗೋ ಏನಿದ್ದಾರೆ, ಸೊ ಇವರು ಇಲ್ಲಿ ಇರಿಸ್ಕೊಂಡು ತಮ್ಮ ಫಾರ್ಮ್ ಹೌಸ್ ಏನಿದೆ ಅಂದರೆ ತುಂಬ ವಿಶಾಲವಾದ ಜಾಗ. ಈ ಕಡೆ ಎಲ್ಲ ಕಂಪ್ಲೀಟು ತೋಟ ಬರುವಂಥದ್ದು, ಪಕ್ಕದಲ್ಲಿ ಕಾಡಿನಂಥ ಪ್ರದೇಶ ಇರುವಂಥದ್ದು. ಸದ್ಯಕ್ಕೆ ಇಲ್ಲಿ ಇದ್ದರೆ ಸದ್ಯ ಪೊಲೀಸರಿಗೆ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಫಾರ್ಮ್ ಹೌಸ್ನಲ್ಲಿ ಅವರು ಇಟ್ಕೊಂಡಿದ್ದಂಥದ್ದು. ಈ ಒಂದು ಫಾರ್ಮ್ ಹೌಸ್ನಲ್ಲಿ ಇಟ್ಕೊಂಡು 2-3 ದಿನಗಳ ಕಾಲ ಇಟ್ಕೊಳ್ತಾರೆ. ಅದಾದ ಬಳಿಕ ಇಲ್ಲಿಂದ ತಮ್ಮ ಕಾರ್ನಲ್ಲಿ ಕೇರಳಕ್ಕೆ ಕರ್ಕೊಂಡು ಹೋಗಿ ಬರುವಂಥದ್ದು. ಕೇರಳ ಎಲ್ಲ ಸುತ್ತಾಡಿಸ್ಕೊಂಡು ಬರ್ತಾರೆ. ಅದಾದ ಬಳಿಕ ಮತ್ತೆ ಟ್ರೈನ್ ಹತ್ತಿಸಿ ಅವ್ರದ್ದು ಕಾರ್ನಲ್ಲೇ ಕರ್ಕೊಂಡು ಹೋಗಿ ಟ್ರೈನನ್ನು ಹತ್ತಿಸ್ಬಿಟ್ಟು ಆ ಟ್ರೈನಲ್ಲಿ ಕೇರಳಕ್ಕೆ ಕಳಿಸುವಂಥದ್ದು. ಮತ್ತು ಇವರು ಕೂಡ ಕಾರ್ ತಗೊಂಡು ಕೇರಳಕ್ಕೆ ಹೋಗ್ತಾರೆ. ಕೇರಳದ ತಿರುವನಂತಪುರಂನ ಮಣಪುರಂ ಬಳಿ ಹೋಗುವಂಥ ಸಂದರ್ಭದಲ್ಲಿ ಈಗ ಚಿಕ್ಕಬಳ್ಳಾಪುರ ಪೊಲೀಸರು ರೈಡ್ ಮಾಡಿ ಅಲ್ಲಿ ದಾಳಿ ನಡೆಸಿ ಅರೆಸ್ಟ್ ಮಾಡಿರುವಂಥದ್ದು. ಪ್ರಮುಖವಾಗಿ ಈ ಒಂದು ಏನು ಜೋಸೆಫ್ ರೇಗೋ ಏನಿದ್ದಾರೆ, ಮೈಕಲ್ ಜೋಸೆಫ್ ರೇಗೋ, ಇವರ ಹಿನ್ನೆಲೆಯನ್ನು ನೋಡೋದಾದರೆ ತುಂಬ ಏಜ್ಡ್ ಪರ್ಸನ್, ಅಂದರೆ ಹೆಚ್ಚು ಕಡಿಮೆ ಒಂದು 70-75 ವರ್ಷ ಆಗಿರುವಂತಹ ವ್ಯಕ್ತಿ. ಸೊ 2-3 ಜನ ಮಕ್ಕಳಿದ್ರು. ಸೊ ಇಲ್ಲಿ ಕೆಲವೊಂದು ಬಿಸ್ನೆಸ್ಸನ್ನು ಮಾಡ್ಕೊಂಡಿದ್ರು. ಅಂದರೆ ಈ ಒಂದು ಪ್ರದೇಶದಲ್ಲಿ ಏನು 2 acres ಅಂತೇಳಿ ಕೆಲವೊಂದು ರಿಯಲ್ ಎಸ್ಟೇಟ್ ಮಾಡುವಂಥದ್ದು ಇರ್ಬೋದು, ಮತ್ತು ಲ್ಯಾಂಡ್ ಲಿಂಕ್ಸ್ ಈ ರೀತಿ ಇದ್ದಂಥದ್ದು ಫಾರ್ಮ್ ಹೌಸ್ ಎಲ್ಲವನ್ನು ಕೂಡ ಹೊಂದಿದ್ರು. ಅದಾದ ಬಳಿಕ ಸಾಕಷ್ಟು ರಿಯಲ್ ಎಸ್ಟೇಟ್ ಮತ್ತು ಬೇರೆ ವಿಚಾರ ಸಂಬಂಧಪಟ್ಟಂತೆ ಉದ್ಯಮಿಯಾಗಿದ್ದರು ಮತ್ತು ಸಾಕಷ್ಟು ಶ್ರೀಮಂತರು ಕೂಡ ಆಗಿದ್ದರು. ಇವರ ಸಹೋದರರು, ಅಂದರೆ ಇವರ ಕಸಿನ್ಸ್ ಅವರೆಲ್ಲರೂ ಕೂಡ ಒಂದು ಪಬ್ಗಳು, ಬಾರ್ ಎಲ್ಲವನ್ನು ಕೂಡ ಕೆಲವೊಂದು ಮಂಗಳೂರಿನಲ್ಲಿ ಹೊಂದಿರುವಂಥದ್ದು. ಸೊ ಇದರಿಂದಾಗಿ ಅಂದರೆ ಇವರು ಫೈನಾನ್ಷಿಯಲಿ ಬ್ಯಾಕ್ಗ್ರೌಂಡ್ ತುಂಬ ಚೆನ್ನಾಗಿತ್ತು. ಮತ್ತು ಕೆಲವೊಂದು ರಾಜಕೀಯ ಮುಖಂಡರುಗಳ ಟಚ್ ಇತ್ತು. ಅಂದರೆ ಯಾವುದೇ ರಾಜಕೀಯ ಪಕ್ಷದಲ್ಲೂ ಕೂಡ ಗುರುತಿಸ್ಕೊಂಡಿರಲಿಲ್ಲ, ಆದರೆ ರಾಜಕೀಯ ಮುಖಂಡರುಗಳ ಟಚ್ ಇತ್ತು ಮತ್ತು ಕೆಲವೊಂದು ಪೊಲೀಸ್ ಆಫೀಸರ್ಗಳ ಕೂಡ ಟಚ್ ಇತ್ತು. ಸೊ ಆ ಹಿನ್ನೆಲೆಯಲ್ಲಿ ರಾಜೀವ್ ಗೌಡ ಇಲ್ಲಿಗೆ ಬಂದು ಇಲ್ಲಿ ಆಶ್ರಯ ಪಡೆದಿದ್ದ ಅಂತ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಪ್ರತಿಮಾ, ಪೃಥ್ವಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.